ಮಾದಿಗರನ್ನ ದಿಗ್ದೋಪಿಸುವಂತ ಕೆಲಸ ಈ ರಾಜ್ಯದಲ್ಲಿ ಏನಾದರೂ ನೀವು ಇನ್ನು ಮುಂದೆ ಮುಂದುವರಿಸಿದ್ದಾದರೆ ಮಾನ್ಯ ಮುಖ್ಯಮಂತ್ರಿಗಳ ವರ್ಣಾ ಕ್ಷೇತ್ರದಿಂದನೇ ವಿಧಾನಸೌಧವರೆಗೆ ಒಟ್ಟಾರೆ ರಾಜ್ಯದಲ್ಲಿರುವಂತಹ ಮಾದಿಗರು ಪ್ರತಿ ಮನೆಗೂ ಕೂಡ ಮಾದಿಗರು ಬಂದು ಪಾದಯಾತ್ರೆ ಮುಖಾಂತರವಾಗಿ ಸರ್ಕಾರವನ್ನು ಎಚ್ಚರಿಕೆ ಇವತ್ತು ಕೊಡ್ತಾ ಇದ್ದಾರೆ. ಮಾದಿಗ ಸಮುದಾಯದ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರು ಕೊಡೋದಾಗಬಹುದು, ಶಾಸಕರು ಕೊಡಬಹುದಾಗಬಹುದು, ಕೂಟ ತುಂಬಾ ಕಡಿಮೆನೇ ಇದೆ. ಬಹುಸಂಖ್ಯಾತರಾಗಿರುವಂತಹ ಮಾದಿಗರಿಗೆ ನೀವು ಕೊಟ್ಟಿರೋದೇನಂದ್ರೆ ಒಂದು ಅಬಕಾರಿ, ಇನ್ನೊಂದು ಆಹಾರ. ಕುಡಿದ್ಬಿಟ್ಟು ಮಲ್ಕೊಳ್ಳಿ, ತಿಂದ್ಬಿಟ್ಟು ಮಲ್ಕೊಳ್ಳಿ ಅಂತ, ಕುಡಿದ್ಬಿಟ್ಟು ತಿಂದು ಮಲ್ಕೊಳ್ಳಿ ಅಂತ. ದಲಿತ ಮುಖ್ಯಮಂತ್ರಿ ವಿಚಾರ ಬಂದಾಗ ಕೆ.ಎಚ್. ಮುನಿಯಪ್ಪ ಅವರನ್ನು ಪರಿಗಣಿಸಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಅವರು ಆಗೋದಕ್ಕೆ ಎಲ್ಲ ಅರ್ಹತೆ ಕೂಡ ಅವರಲ್ಲಿ ಇದೆ. ಹಾಗಾಗಿ ಅವ್ರಿಗೆ ನೀವು ಪ್ರಾಧಾನ್ಯತೆ ಕೊಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಹೈಕಮಾಂಡ್ ಅಂತ ಒತ್ತಾಯವನ್ನು ಮಾಡ್ತೀನಿ. ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅಲ್ವಾ, ಅವ್ರು ಏನ್ ಸ್ಥಾನ ನಾನು ಅವ್ರು ಬಿಟ್ಕೊಡ್ತೀನಿ ಅಂತ ದೊಡ್ಡ ಉದಾರ ಮನೋಭಾವರಲ್ಲಿ ಏನಿಲ್ಲ. ಹಾಗಾಗಿ ನಾನು ಹೈಕಮಾಂಡ್ ಒತ್ತಾಯ ಮಾಡಿ, ನಮ್ಮ ಮೇಲೆ ನಿಮಗೆ ಕನಿಕರ ಆಗಿರುವುದು ಕಾಳಜಿ ಯಾವುದೂ ಇಲ್ಲ. ಹಾಗಾಗಿ ಮಾದಿಗರ ಪರ ಸಿದ್ದರಾಮಯ್ಯ ಇಲ್ಲ ಅನ್ನೋದೇ ನಮ್ಮ ವಾದ. ಒಂದಷ್ಟು MLAಗಳು ಅಥವಾ ತನ್ನ ಸಮುದಾಯದ ನಿಮ್ಮಂತ ನಾಯಕರುಗಳಿಗೆ ಟಿಕೆಟೇ ಕೊಡ್ಸಕ್ಕಾಗ್ತಾ ಇಲ್ಲ, ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಹೇಗೆ ನಿಭಾಯಿಸ್ತಾರೆ ಅಂತ ಹೇಳಿ ಸಮಾಜವನ್ನು ಒಟ್ಟಿಗೆ ಕರ್ಕೊಂಡಂತಹ ರಾಜಕಾರಣಿ ಕೆ.ಎಚ್. ಮುನಿಯಪ್ಪ ಅವರಿಗೇನೆ ನೀವು ಅವಕಾಶವನ್ನ ನಿಮ್ಮ ಪಕ್ಷದಲ್ಲಿ ಸರಿಯಾದ ರೀತಿಯಂತ ಅವಕಾಶಗಳನ್ನ ನೀವೇ ಕಲ್ಪಿಸ್ತಾ ಇಲ್ವಲ್ಲ, ಅವ್ರಿಗೆ ಅವಕಾಶನೇ ಕೊಡ್ತಾ ಇಲ್ವಲ್ಲ. ಅಂದ್ರೆ ನಮ್ಮನ್ನ ಬರೀ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದೀರಿ ನೀವು. ಕಾಂಗ್ರೆಸ್ ಪಕ್ಷದವರು ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗಳ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ವರ್ಗೀಕರಣ ಮಾಡಿಕೊಡಿ ಅಂತ, ಡಿವೈಡ್ ಮಾಡಿಕೊಡಿ ಅಂತ ನಮ್ಮ ವಾದ. ಆ ಡಿವೈಡ್ ಮಾಡಿದ್ದಾದ್ಮೇಲೆ ಆ ಜನಸಂಖ್ಯೆ ಎಷ್ಟಿದೆ ಅಷ್ಟು ಪ್ರಾಧಾನ್ಯತೆ ರಾಜಕಾರಣದಲ್ಲಿ, ಶಿಕ್ಷಣದಲ್ಲಿ, ಎಲ್ಲದರಲ್ಲೂ ಕೂಡ ನಮಗೆ ಆದ್ಯತೆ ಸಿಗ್ತದೆ. ಮುನಿಯಪ್ಪ ಅವರ ಶಕ್ತಿ ಪ್ರದರ್ಶನ ಯಾವ ಜಿಲ್ಲೆಯಲ್ಲಿ ಯಾವಾಗ ಆಗುತ್ತೆ ಅಂತ ಹೇಳಿ ದಲಿತ ಮುಖ್ಯಮಂತ್ರಿ ಅನ್ನೋ ವಿಚಾರಕ್ಕೆ ಬಂದಾಗ ಕೆ.ಎಚ್. ಮುನಿಯಪ್ಪ ಅವರು ಪರಿಗಣಿಸಬೇಕು ನಮ್ಮ ಒತ್ತಾಯ. ಅದರ ಜೊತೆಗೆ ನೀವ್ ಹೇಳ್ತಾ ಇದ್ದೀರಿ ಮಾದಿಗರ ಶಕ್ತಿ ಪ್ರದರ್ಶನ ಆಗಬೇಕು ಅಂತ. ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಈಗ ವರ್ಣದಿಂದ ಸ್ಟಾರ್ಟ್ ಮಾಡ್ತಾರೆ. ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ ನಲ್ಲಿ ಭರ್ಜರಿ ಗೆಲುವನ್ನ ದಾಖಲಿಸಿದ ಬಳಿಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಯಾರು ಟಚ್ ಮಾಡಕ್ ಆಗಲ್ಲ ಅಂತೇಳಿ ಚರ್ಚೆ ಆಗ್ತಿತ್ತು. ಇದರ ನಡುವೆ ದೆಹಲಿಗೂ ಕೂಡ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಒಂದಷ್ಟು ಜನ 8 ಜನ ಸಚಿವರುಗಳನ್ನ ರಿಷಫಲ್ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ಸ್ವತಂತ್ರ ಬಂದಾಗಿನಿಂದ ಈವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ದಲಿತ ವ್ಯಕ್ತಿಯನ್ನು CM ಮಾಡಲಿಕ್ಕೆ ಆಗಲಿಲ್ಲ. ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದ ಏನು ಓಟು ಮತ ಬ್ಯಾಂಕ್ ಅಂತ ಹೇಳ್ತೀವಿ, ಆ ಪಕ್ಷದಿಂದಲೇ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ಕೂಗು ಎದ್ದಿತ್ತು. ಇಲ್ಲಿವರೆಗೂ ಕೂಡ ಬಲಗೈ ಅಂತ ಏನು ಹೇಳ್ತೀವಿ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, H.C. ಮಹದೇವಪ್ಪ ಮತ್ತು ಹೋಮ್ ಮಿನಿಸ್ಟರು ಇವ್ರುಗಳಿಗೆಲ್ಲ CM ಸ್ಥಾನ ಕೊಡಬೇಕು ಅಂತ ಕೂಗೆದ್ದಿತ್ತು. ಈಗ ಅದೇ ಸಮುದಾಯದಲ್ಲಿ ಮಾದಿಗ ಸಮುದಾಯಕ್ಕೆ ಸೇರಿದಕ್ಕಂಥ H.C. ಮುನಿಯಪ್ಪ ಅವ್ರನ್ನ CM ಮಾಡಿ ಅಂತೇಳಿ ದೊಡ್ಡ ಮಟ್ಟದ ಒಂದು ಕೂಗೆದ್ದಿದೆ. ಮೈಸೂರಿನ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ ವರ್ಣದಿಂದ ದೆಹಲಿಗೆ ನಾವು ಚಳುವಳಿಯನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ರಾಜ್ಯದ ಮುಖ್ಯಮಂತ್ರಿ ಜೊತೆಗೆ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಸೊ ಈ ಒಂದು ಸಂಘಟನೆ ಅಧ್ಯಕ್ಷರು ನಾನು ನೋಡ್ಕಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ಏನು ಬೆಂಗಳೂರಿಂದ ಬಂದು ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ? ಇದೇನು ಡೈರೆಕ್ಟಾಗಿ ಸಿದ್ದರಾಮಯ್ಯವ್ರಿಗೆ ಮೆಸೇಜ್ ಹೋಗ್ಬೇಕಂತನಾ ಹೇಗಂತ? ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ MRPS ಅನ್ನೋದು ಬರೀ ಕರ್ನಾಟಕದಲ್ಲಲ್ಲ, ಇಡೀ ದೇಶದಲ್ಲಿರುವಂಥ ಒಂದು ಬಹುತ್ವವಾದಂಥ ಒಂದು ಸಂಘಟನೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಗೌರವಾನ್ವಿತ ಮಂದಾಕೃಷ್ಣ ಮಾದಿಗ ಅಣ್ಣನವರು ಕಳೆದ 30 ವರ್ಷಗಳ ಸುದೀರ್ಘವಾದಂಥ ಒಂದು ಪ್ರಯಾಣ ಇದು. ಯಾಕಂದರೆ SC ವರ್ಗೀಕರಣ ಆಗಬೇಕು ಅಂತ, ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು SC ಕ್ಯಾಟಗಿರಿಯಲ್ಲಿ ಅಂತ ಒಂದು ಏಕೈಕ ಅಜೆಂಡದ ಮೇಲೆ ನಮ್ಮ ಹೋರಾಟ ನಡ್ಕೊಂತ ಬಂದಿದೆ. ಇಲ್ಲಿ ಕಳೆದ 30 ವರ್ಷಗಳ ಸುದೀರ್ಘ ಹೋರಾಟದ ಅವಧಿಯಲ್ಲಿ ಅನೇಕ ಒಂದು ಹೋರಾಟದ ಪ್ರತಿಫಲವಾಗಿ ಆಯೋಗಗಳನ್ನು ರಚನೆಯನ್ನು ಸರ್ಕಾರ ಮಾಡಿಕೊಂಡಿದೆ. ಆ ಆಯೋಗಗಳ ಉದ್ದೇಶ ಏನಂದರೆ ಯಾವ ಜಾತಿ ಎಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಷ್ಟು ಬಲಿಷ್ಠರಾಗಿದ್ದಾರೆ, ಮತ್ತು ಈ ಒಂದು ಮೀಸಲಾತಿಯಿಂದ ಯಾವ ಜಾತಿಗಳು ಇವತ್ತು ವಂಚಿತರಾಗಿದ್ದಾವೆ ಅನ್ನೋ ವರದಿಯನ್ನು ಈಗಾಗಲೇ ರಾಜ್ಯ ಸರ್ಕಾರದ ಮುಂದೆ ಇದೆ. ಈ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಅದನ್ನು ಕೇಂದ್ರಕ್ಕೆ ಶಿಫಾರಸು ಸಹ ಆಗಿತ್ತು. ಆ ಒಂದು ವಿಚಾರದಲ್ಲಿ ಆಗಸ್ಟ್ 1ನೇ ತಾರೀಕು ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದಂಥ ಒಂದು ಆದೇಶವನ್ನು ಖಡಾಖಂಡಿತವಾಗಿ ರಾಜ್ಯ ಸರ್ಕಾರದಲ್ಲಿ ರವಾನೆ ಆಗಿದೆ. ಏನಂದರೆ SC ವರ್ಗೀಕರಣವನ್ನು ನೀವು ಮಾಡಬಹುದು, ಆ ರಾಜ್ಯಗಳ ಒಂದು ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅಂತ. ಆದರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮಾದಿಗರಿಗೆ ತಣ್ಣೀರು ಎರಚುವಂಥ ಒಂದು ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಏನಂದರೆ ಇಷ್ಟು ವರದಿಗಳಿದ್ದರೂ ಕೂಡ ಮತ್ತೆ ಈಗ ಅವರು ಒಂದು ಜನಾರ್ದನ್ ಒಂದು ಕಮಿಟಿಯನ್ನು ಹಾಕಿ ಒಂದು ವರದಿಯನ್ನು ತರಿಸ್ಕೊಂತೀವಿ ಅಂತ. ಆದರೆ ಈ ಒಂದು 5-6 ಏನು ಕಮಿಷನ್ಗಳು ಇವತ್ತು ಈ ರಾಜ್ಯ ಸರ್ಕಾರದ ಮುಂದೆ ಇದೆ, ಇವೆಲ್ಲ ಯೋಗ್ಯತೆ ಏನು ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಬೇಕಾಗ್ತದೆ. ಹಾಗಾಗಿ ಒಂದು ವೇಳೆ
ಮಾದಿಗರನ್ನು ದಿಕ್ತೋಪಿಸುವಂಥ ಕೆಲಸ ಈ ರಾಜ್ಯದಲ್ಲಿ ಏನಾದರೂ ನೀವು ಇನ್ನು ಮುಂದೆ ಮುಂದುವರಿಸಿದ್ದಾದರೆ ಗೌರವಾನ್ವಿತ ಮಂದಕೃಷ್ಣ ಮಾದಿಗ ಅವರ ನಾಯಕತ್ವ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ನರಸಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವರುಣಾ ಕ್ಷೇತ್ರದಿಂದನೇ ವಿಧಾನಸೌಧವರೆಗೆ ಒಟ್ಟಾರೆ ರಾಜ್ಯದಲ್ಲಿರುವಂಥ ಮಾದಿಗರು ಪ್ರತಿ ಮನೆಗೂ ಕೂಡ ಮಾದಿಗರು ಬಂದು ಪಾದಯಾತ್ರೆ ಮುಖಾಂತರವಾಗಿ ಸರ್ಕಾರವನ್ನು ಎಚ್ಚರಿಕೆ ಇವತ್ತು ಕೊಡ್ತಾ ಇದ್ದೀವಿ. ಒಳ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಅಂತ. ಮತ್ತು ಮತ್ತೊಂದು ನೀವು ಡಿಮ್ಯಾಂಡನ್ನು ಮಾಡ್ತಾ ಇದ್ದೀರಿ ಅಂತ ಕೇಳ್ಪಟ್ಟೆ, ಮುನಿಯಪ್ಪ ಅವ್ರನ್ನೂ CM ಮಾಡಿ ಅಂತೇಳಿ ಕ್ಲೇಮ್ ಮಾಡ್ತಾ ಇದ್ದೀರಾ. ಯಾಕೆ ಆಗಬಾರ್ದು ಸರ್? ನಾನು ಈ ಪತ್ರಿಕಾ ಮುಖಾಂತರವಾಗಿ ಈ ರಾಜ್ಯದ ಒಂದು ಜನತೆಗೆ ಒಂದು ಸಂದೇಶ ಕೊಡಲಿಕ್ಕೆ ಬಯಸ್ತೀನಿ. ಯಾಕಂದರೆ ಕಳೆದ 1976ರಲ್ಲಿ LG ಆವನೂರು ವರದಿ ಅಂತ ಆ ವರದಿಯಲ್ಲೂ ಸಹ ಮಾದಿಗರು ಈ ರಾಜ್ಯದಲ್ಲಿ 157% ಇದ್ದೀವಿ ಅಂತ ಒಂದು ವರದಿ ಕೊಟ್ಟು ಸುಮಾರು 49 ವರ್ಷಗಳಾಗೈತೆ. ಆದರೆ ನೀವು ಊಹೆ ಮಾಡಿ ಇವತ್ತು ನಾವು 2024ಕ್ಕೆ ಎಷ್ಟು ಜನಸಂಖ್ಯೆ ಇರ್ತೀವಿ ನಾವು ಅನ್ನೋದನ್ನು ನೀವು ಊಹೆ ಮಾಡಬೇಕಾಗ್ತದೆ. 49ರಲ್ಲಿ ಈ ಮಟ್ಟದ ಜನಸಂಖ್ಯೆ ಇದೆ ಅಂತೇಳಿ ಡಾಟಾ ಇದೆ. ಇಷ್ಟೊಂದು ವರ್ಷಗಳಾಗಿದೆ, ಜನ್ರೇಷನ್ ಇನ್ನೂ ಜಾಸ್ತಿ ಆಗಿದೆ. ಈ ಮಾದಿಗ ಸಮುದಾಯದ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರು ಕೊಡೋದಾಗ್ಬೋದು, ಶಾಸಕರು ಕೊಡ್ಬೋದಾಗೋದು, ಕೂಟ ತುಂಬ ಕಡಿಮೆನೇ ಇದೆ ಅಲ್ಲ ಸರ್ ನಿಮ್ಗೆ? ಅದು ದುರಂತ ಅಂತ ಇವತ್ತು ನಾನು ಈಗಾಗಲೇ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದೀವಿ. ಏನಂದರೆ ಈಗ ನಮ್ಮ ಸೋದರ ಒಂದು ಜಾತಿಗಳಿಗೆ ನೀವೆಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಿ, ಯಾವ್ಯಾವ ಖಾತೆಗಳನ್ನು ಇವತ್ತು ಈ ರಾಜ್ಯದಲ್ಲಿ ಹಂಚಿಕೆ ಮಾಡಿದ್ದೀರಿ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಅವರ ಮಗ ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು IT-BT ಸಚಿವರಾಗಿದ್ದಾರೆ. ಮತ್ತು SC ಮಾದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ. ಹಾಗೆಯೇ ಈ ರಾಜ್ಯದ ಈ ಹಿರಿಯ ಒಂದು ಏನು ಉಪಮುಖ್ಯಮಂತ್ರಿ ಆಗಿದ್ದಂತಹ G. ಪರಮೇಶ್ ಅವರು ಈ ಒಂದು ರಾಜ್ಯದ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಆದರೆ ಬಹುಸಂಖ್ಯಾತರಾಗಿರುವಂಥ ಮಾದಿಗರಿಗೆ ನೀವು ಕೊಟ್ಟಿರೋದೇನೆಂದರೆ ಒಂದು ಅಬಕಾರಿ, ಇನ್ನೊಂದು ಆಹಾರ. ಕುಡಿದ್ಬಿಟ್ಟು ತಿಂದುಬಿಟ್ಟು ಮಲ್ಕೊಳ್ಳಿ ಅಂತ, ಕುಡಿದ್ಬಿಟ್ಟು ತಿಂದು ಮಲ್ಕೊಳ್ಳಿ ಅಂತ. ಅಲ್ಲ, ಮಾದಿಗರಿಗೆ ನೀವು ಈ ಸರ್ಕಾರದಲ್ಲಿ ಕೊಟ್ಟಿರೋಂಥ ಖಾತೆಗಳು ಈಗ ನಾವೇನೇ ಅಲ್ವಾ? ಇದು ದುರಂತ ಅಂತ ನಾನು ಭಾವಿಸಿದ್ದೀನಿ. ದಲಿತ ಮುಖ್ಯಮಂತ್ರಿ ಅನ್ನೋ ವಿಚಾರಕ್ಕೆ ಬಂದಾಗ ನೀವು ಇಷ್ಟೆಲ್ಲ ನಾವು ಆಗಿದ್ದೀವಿ ಹೀಗಿದ್ದೀವಿ ನಮಗೆ ಕೊಡಬೇಕು ಅಂತ ನೀವೇನು ಹೋರಾಟ ಮಾಡ್ತಾಯಿದ್ದೀರಿ. ಈಗಾಗಲೇ ಆಂತರಿಕ ಒಂದು ಸಭೆಗಳೇನು ನಡೆಸ್ತಾ ಇದ್ದೀರಿ. ನಮ್ಮ ಒತ್ತಾಯನೂ ಕೂಡ ಇದೆ. ಈ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರುವಂತಹ ಮಾದಿಗರಿಗೆ ಒಂದು ಇತಿಹಾಸ ಕೂಡ ಇದೆ. ಜೊತೆಗೆ 7 ಬಾರಿ ಏನು ಲೋಕಸಭಾ ಸದಸ್ಯರಾಗಿ, 2-3 ಬಾರಿ ಕೇಂದ್ರ ಮಂತ್ರಿಗಳಾಗಿ, ಮತ್ತು ಈ ರಾಜ್ಯದಲ್ಲಿ ಮಾದಿಗರು ಒಟ್ಟಾಗಿ ಇವತ್ತು KH ಮುನಿಯಪ್ಪನವ್ರ ಜೊತೆ ಕಾಂಗ್ರೆಸ್ಸಿಗೆ ಒಲವು ತೋರಿಸೋದಕ್ಕೆ ಮೂಲ ಕಾರಣ KH ಮುನಿಯಪ್ಪರು ಆಗಿರೋದ್ರಿಂದ ನಿಮ್ಮ ಪಕ್ಷ ಬದ್ಧತೆ ಇದ್ದರೆ, ಮಾದಿಗರ ಮೇಲೆ ನಿಜವಾಗ್ಲೂ ನಿಮಗೇನಾದರೂ ಒಂದು ಅಭಿವ್ಯಕ್ತಿ ಇದ್ದರೆ, ನೀವು ದಲಿತ ಮುಖ್ಯಮಂತ್ರಿ ವಿಚಾರಕ್ಕೆ ಬಂದಾಗ KH ಮುನಿಯಪ್ಪರನ್ನು ಪರಿಗಣಿಸಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಅವರು ಆಗೋದಕ್ಕೆ ಎಲ್ಲ ಅರ್ಹತೆ ಕೂಡ ಅವರಲ್ಲಿದೆ. ಹಾಗಾಗಿ ಅವ್ರಿಗೆ ನೀವು ಪ್ರಾಧಾನ್ಯತೆ ಕೊಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಹೈಕಮಾಂಡ್ ಅದು ಒತ್ತಾಯವನ್ನು ಮಾಡ್ತೀನಿ. ಇದೇ ಅವಧಿಯಲ್ಲಿ ಕೊಡಬೇಕು ಅಂತಾರೆ, ಕೊಡಬೇಕು ಅಂತ. ಇದೇ ಅವಧಿಯಲ್ಲಿ ಹೌದು, ಕೊಡಿ, ಇದೇ ಅವಧಿಯಲ್ಲಿ ಕೊಡಿ. ಈಗೇನು ನಡೀತಾ ಇದೆಯಲ್ಲ ದಲಿತ ಮುಖ್ಯಮಂತ್ರಿ ಅಂತ, ಈ ಅವಕಾಶದಲ್ಲಿ ಅವರಿಗೆ ಅವಕಾಶ ಈ ಒಂದು ಅವಧಿಯಲ್ಲಿ ಕಲ್ಪಿಸ್ಕೊಡಿ. ಇದು ಮಾದಿಗ ದಂಡೋರದ ಒತ್ತಾಯ. ಹೈಕಮಾಂಡ್ಗೆ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯರು ಚೀಫ್ ಮಿನಿಸ್ಟರ್ ಅಲ್ವಾ, ಅವರು ಏನು ಸ್ಥಾನ ನಾನು ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ದೊಡ್ಡ ಉದಾರ ಮನೋಭಾವರಲ್ಲೇನಿಲ್ಲ. ಹಾಗಾಗಿ ನಾನು ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾಯಿದ್ದೀನಿ. ಈಗ ಡೌಟ್ ಇದೆಯಲ್ಲ, ಈಗ ಅವರು ಪ್ರತ್ಯಕ್ಷವಾಗಿ ತೋರಿಸಿದ್ದಾರೆ. ಈಗ ನಮಗೇನು ಖಾತೆಗಳು ಕೊಟ್ಟಿದ್ದಾರೆ, ಬಹುಸಂಖ್ಯಾತರ ಮಾದಿಗರಿಗೆ ಏನು ಅನ್ಯಾಯ ಮಾಡಿದ್ದಾರೆ, ಒಳ ಮೀಸಲಾತಿ ವರ್ಗೀಕರಣ ವಿಚಾರದಲ್ಲಿ, ಮತ್ತು ನಾವು ಹುಬ್ಳಿಯಲ್ಲಿ 5-6 ಲಕ್ಷ ಜನ ಸೇರಿ ನಮ್ಮವರು 7-8 ಜನ ಯಾವತ್ತು ಆಕ್ಸಿಡೆಂಟಾಗಿ ಪ್ರಾಣ ತಗೊಂಡ್ರು. ಕನಿಷ್ಠ ಆ ವೇದಿಕೆಯಲ್ಲೂ ಸಹ ನೀವು ಮಾದಿಗ ಅಂತ ಒಂದು ಪದವನ್ನು ಬಳಸದೆ ನೀವು ಎಡಗೈ ಸಮಾಜ, ಆ ಜೊತೆಗೆ ಜಾಂಬುವಂಥ ಸಮಾಜ ಅಂತ ನೀವು ಮಾತನಾಡ್ತೀರಿ. ಹಾಗಾಗಿ ನಮ್ಮ ಮೇಲೆ ನಿಮಗೆ ಕನಿಕರ ಆಗಿರ್ಬೋದು, ಕಾಳಜಿ ಯಾವುದೂ ಇಲ್ಲ. ಹಾಗಾಗಿ ಮಾದಿಗರ ಪರ ಸಿದ್ದರಾಮಯ್ಯ ಇಲ್ಲ ಅನ್ನೋದೇ ನಮ್ಮ ವಾದ. ಈಗ ನಿಮ್ಮ ಡಿಮ್ಯಾಂಡ್ಸ್ಗಳು ಈಡೇರಿಸಲಿಲ್ಲ ಅಂದರೆ ನಿಮ್ಮ ಕೊನೆಯ ಎಚ್ಚರಿಕೆ ಏನಾಗಿರುತ್ತೆ, ಹೋರಾಟ ಯಾವ ರೀತಿ ಇರುತ್ತೆ ಅಂತೇಳಿ? ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸುಮಾರು 25 ಲಕ್ಷ ಜನವನ್ನು ಹೈದರಾಬಾದ್ ತರಿಸಿ ಈ ದೇಶದ ಪ್ರಧಾನಮಂತ್ರಿಯನ್ನು ಆ ವೇದಿಕೆ ಕರೆತಂದಂಥ ಒಂದು ಶಕ್ತಿ ಸಾಮರ್ಥ್ಯ ಗೌರವಾನ್ವಿತ ಮಂದಕೃಷ್ಣ ಮಾದಿಗ ಅವ್ರಿಗಿದೆ. ಕರ್ನಾಟಕದಲ್ಲಿ ಅಷ್ಟೇ ಪ್ರತಿ ಮನೆಗೂ ಇವತ್ತು 2-3 ನಾವು ಟೀಮ್ಗಳನ್ನು ಮಾಡ್ಕೊಂಡು
ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಬೀದರ್ ಕಡೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ಮನೆಗೂ ಕೂಡ ಈ ವಿಚಾರವನ್ನು ತಗೊಂಡು ಹೋಗ್ತೀವಿ. ದೊಡ್ಡ ಆಂದೋಲನದ ಜೊತೆಗೆ ವರ್ಣದಿಂದ ವಿಧಾನಸೌಧಕ್ಕೆ ನಾವು ಪಾದಯಾತ್ರೆ ಮುಖಾಂತರವಾಗಿ ನಮ್ಮ ರಾಷ್ಟ್ರ ನಾಯಕರು ಮತ್ತು ರಾಜ್ಯ ನಾಯಕರು ಜೊತೆಯಾಗಿ ನಾವು ಮಾಡ್ತೀವಿ. ಪಾದಯಾತ್ರೆ ಮಾಡ್ಕೊಳ್ಳಿ, ಬಟ್ ಈಗ ಯಾವುದು ಸದ್ಯಕ್ಕೆ ಎಲೆಕ್ಷನ್ ಇಲ್ವಲ್ಲ, ನೀವು ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೂ ಇನ್ನೂ 5 ವರ್ಷ ಮುಗಿಬೇಕು ನಿಮಗೆ. ಈಗ ನಿಮ್ಮ ಒಂದು ಸಮುದಾಯದ ಶಕ್ತಿ ಪ್ರದರ್ಶನ ಮಾಡಬೇಕಂದ್ರೆ ಯಾವುದಾದ್ರೂ ಚುನಾವಣೆಗಳಿದ್ದಾಗ ರಾಜಕೀಯ ಪಕ್ಷಗಳಿಗೆ ಪಾಠ ಕಲಿಸ್ಬೋದು, ಎಚ್ಚರಿಕೆ ಕೊಡ್ಬೋದು. ಇನ್ನೂ 3.5 ವರ್ಷ ಅಸ್ತ್ರ ಎಲ್ಲ ಅವ್ರ ಕೈಲಿ ಕೊಟ್ಬಿಟ್ಟಿದ್ರಲ್ಲ. ಈಗ ಮುಂದಿನ ವರ್ಷ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ. ಜೊತೆಗೆ ಅಷ್ಟರ ಒಳಗಡೆ ನಮ್ಮ ಸಮಾಜವನ್ನು ಎಚ್ಚರಗೊಳಿಸ್ತೀವಿ. ಪ್ರತಿ ಮನೆಗೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಮತ್ತು ನಮ್ಮ ಈ ಒಂದು ಮುಖ್ಯಮಂತ್ರಿಗಳು ನಮಗೆ ಮಾಡಿರುವಂಥ ಅನ್ಯಾಯದ ವಿಚಾರವಾಗಿ ಮನೆಗೂ ಕೂಡ ಅದನ್ನು ತಲುಪಿಸೋದ್ರ ಜೊತೆಗೆ ಸಮಾಜವನ್ನು ಗಟ್ಟಿಗೊಳಿಸ್ತೀವಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಒಂದು ಮಾಸ್ ಲೀಡರ್ಶಿಪ್ ಇರಬೇಕು. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾನು ಹೋಗಿ ಅಲ್ಲಿ ರೋಲ್ ಪ್ಲೇ ಮಾಡ್ತೀನಿ, ಓಟನ್ನು ಎತ್ಕೊಂಡು ಬರ್ತೀನಿ ಅನ್ನೋ ಕೆಪಾಸಿಟಿ ತಾಕತ್ತು ಇರಬೇಕು. ಈಗ ನೀವು ಮುನಿಯಪ್ಪರವರು ಕೇಳ್ತಾ ಇದ್ರಿ, ಮುನಿಯಪ್ಪರು ಕೋಲಾರ ಭಾಗ ಬಿಟ್ಟರೆ ಬೇರೆ ಭಾಗದಲ್ಲಿ ಒಂದಷ್ಟು MLAಗಳು ಅಥವಾ ತನ್ನ ಸಮುದಾಯದ ನಿಮ್ಮಂಥ ನಾಯಕರುಗಳಿಗೆ ಟಿಕೆಟೇ ಕೊಡ್ಸೋಕ್ಕಾಗ್ತಾಯಿಲ್ಲ, ಇನ್ನು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಹೇಗೆ ನಿಭಾಯಿಸ್ತಾರೆ ಅಂತೇಳಿ. ಈಗ ನಿಮ್ಮ ಒಂದು ಪ್ರಶ್ನೆ ತುಂಬ ಚೆನ್ನಾಗಿದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿ ಏನು ದೆಹಲಿ ಮಟ್ಟದಲ್ಲಿ ಗುರುಸ್ಕೊಂಡು ಸಮಾಜವನ್ನು ಒಟ್ಟಿಗೆ ಕರ್ಕೊಂಡಂತಹ ರಾಜಕಾರಣಿ KH ಮುನಿಯಪ್ಪನವರು. ಅವರಿಗೇನೆ ನೀವು ಅವಕಾಶವನ್ನು ನಿಮ್ಮ ಪಕ್ಷದಲ್ಲಿ ಸರಿಯಾದ ರೀತಿಯಂಥ ಅವಕಾಶಗಳನ್ನು ನೀವೇ ಕಲ್ಪಿಸ್ತಾ ಇಲ್ವಲ್ಲ, ಅವ್ರಿಗೆ ಅವಕಾಶನೇ ಕೊಡ್ತಾ ಇಲ್ವಲ್ಲ ನೀವು. ಅಂದರೆ ನಮ್ಮನ್ನು ಬರೀ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದೀರಿ ನೀವು ಕಾಂಗ್ರೆಸ್ ಪಕ್ಷದವರು. ಅಲ್ಲ, ನೇರವಾಗಿ ಎಲ್ಲ ಪಕ್ಷಕ್ಕೆ ಕೇಳ್ತೀವಿ ನಾವು, ಒಂದೇ ಪಕ್ಷ ಅಂತಲ್ಲ. ಮುನಿಯಪ್ಪ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದೀರಾ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ನೀವು ಕಾಂಗ್ರೆಸ್ನಲ್ಲಿ ಇದ್ದೀರಾ ಅಂತ ಕೇಳ್ತೀನಿ. ಸಂಘಟನೆ ಒಂದು ಕಡೆ ಆದರೆ ನೀವು ಪಕ್ಷವನ್ನು ಕ್ಲೇಮ್ ಮಾಡಬೇಕಾದ್ರೆ ನೀವು ಯಾವ ಪಾರ್ಟಿಯಲ್ಲಿ ಇದ್ದೀರಾ ಅಂತ. ಈಗ ನಮ್ಮದೇ ಆದಂಥ ಒಂದು ಪಾರ್ಟಿ ಇದೆ, ಮಹಾಜನ ಸೋಷಲಿಸ್ಟ್ ಪಾರ್ಟಿ ಅಂತ. ಗೌರವಾನ್ವಿತ ಮಂದಕೃಷ್ಣ ಮಾದಿಗರ್ ಅವರು ಏನು ಈ ರಾಜ್ಯದಲ್ಲಿ ದೇಶದಲ್ಲಿ ತೀರ್ಮಾನ ತಗೊಂತಾರೆ. ನೀವು ಹೇಳಿದಂಥ ಒಂದು ಪಕ್ಷ ರಾಜ್ಯದಲ್ಲಿ ಅಸ್ತಿತ್ವ ಇದೆಯಾ? ಎಷ್ಟು ಜನ MLAಗಳು MP ಗಳನ್ನ ಗೆಲ್ಲಿಸ್ಕೊಂಡಿದ್ದೀರಿ ಅಂತ? ಈಗ ನಾವು ರಾಜಕೀಯ ಪಕ್ಷ ನಾವು ಸಂಘಟನೆ ಮುಖಾಂತರವಾಗಿ ಈಗ ಅಸ್ತಿತ್ವಕ್ಕೆ ಬಂದಿದೆ. ಅದನ್ನು ನಮ್ಮ ರಾಷ್ಟ್ರ ನಾಯಕರು ತೀರ್ಮಾನವನ್ನು ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ನಾವು ನಮ್ಮ ಮತ ಚಲಾವಣೆ ಹೇಗಿರುತ್ತೆ ಅಂದರೆ ನಮ್ಮ ರಾಷ್ಟ್ರ ನಾಯಕರು ಯಾವುದೇ ರೀತಿಯ ತೀರ್ಮಾನವನ್ನು ತಗೊಂತಾರೆ, ನಾವು ಅದಕ್ಕೆ ಬದ್ಧವಾಗಿರ್ತೀವಿ. ಒಪ್ಕೊಳ್ತೀರಾ? ದಲಿತರಿಗೆ CM ಆಗ್ತಕ್ಕಂಥ ಎಲ್ಲ ಅವಕಾಶಗಳು ರಾಜ್ಯದಲ್ಲಿತ್ತು, ಆದರೆ ದಲಿತ ನಾಯಕರುಗಳೇ ಆ CM ಸ್ಥಾನವನ್ನು ಸ್ವೀಕಾರ ಮಾಡೋ ವಿಚಾರದಲ್ಲಿ, ಅದನ್ನು ಪಡ್ಕೊಳ್ಳೋ ವಿಚಾರದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸಲಿಲ್ಲ ಅನ್ನೋದೊಂದು ಚರ್ಚೆ. ನಿಜವಾಗ್ಲೂ ಅದು ಯಾಕಂದ್ರೆ ಈಗ ಒಗ್ಗಟ್ಟಿನ ಒಂದು ಕೊರತೆ ಇದೆ ಅಂತ ನಾವು ಕೂಡ ಒಪ್ಕೊತೀವಿ. ಒಂದು ವಿಚಾರ, ಈ ದೇಶದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಈ ದೇಶ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವರು ಮಾದಿಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನು ಈ ದೇಶದ ಉಪ ಪ್ರಧಾನಿ ಮಂತ್ರಿ ಮಾಡಿದ್ರು. ಆಗಲೂ ಕೂಡ ಪ್ರಧಾನಿ ಒಂದು ಸ್ಥಾನದಿಂದ ನಾವು ವಂಚಿತರಾಗಿದ್ದೀವಿ. ಈಗ ಎಲ್ಲರೂ ಕೂಡ ದಲಿತರೇ. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದು ದಲಿತರು ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಮುಂದುವರಿತಾರೆ ಅನ್ನೋದು ಬೇರೆ ವಿಚಾರ. ಸಾಮಾಜಿಕವಾಗಿ ಒಂದು ಮನುಷ್ಯನಿಗೆ ಸಿಗಬೇಕಾದಂಥ ಗೌರವ ಘನತೆ ಸಿಗಬೇಕು, ಆ ಕಾರಣಕ್ಕೋಸ್ಕರನೇ ಮೀಸಲಾತಿ ಮಾಡಿದ್ರು. ಎಲ್ಲರೂ ಕೂಡ ಮೀಸಲಾತಿಗಳನ್ನು ತೊಗೊಂಡಿದ್ದೀರಾ, ಫಲಾನುಭವಿಗಳಾಗಿದ್ದೀರಾ. ಆದರೆ ದಲಿತರು CM ಆಗಬೇಕು ಅನ್ನೋ ವಿಚಾರ ಬಂದಾಗ, ದಲಿತರುಗಳು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ವಿಚಾರ ಬಂದಾಗ ನಿಮ್ಮೆಲ್ಲೇ ಯಾಕೆ ಕೊಡಬೇಕು? ಅದರಲ್ಲೂ ಎಕ್ಸ್ಪೆಷಲಿ ಈ ಮಾದಿಗ ಸಮುದಾಯದ ನಾಯಕತ್ವ ಯಾರಾದರೂ ವಹಿಸ್ತಾರೆ ಅಂದಾಗ ಪದೇ ಪದೇ ವಂಚಿತರಾಗ್ತಿದ್ದೀರಲ್ಲ, ಯಾಕೆ ಅಂತೇಳಿ. ನಾವು ಈ ದೇಶ ಮತ್ತು ಈ ರಾಜ್ಯದಲ್ಲಿ ಅತ್ಯಂತ ಬಹುಸಂಖ್ಯಾತರಿರುವಂತಹ ಸಮುದಾಯ ನಮ್ಮದು. ಮೊದಲಿಗೆ ಏನಿವತ್ತು ಈ ರಾಜ್ಯದ ವಿಚಾರ ತಗೊಂಡಾಗ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳು ತಂದು ಸೇರಿಸಿದ್ದಾರೆ. ಬಹುಸಂಖ್ಯಾತರಿದ್ದರೂ ಕೂಡ 1%, 2%, 3% ಇರುವಂತಹ ಪರಿಶಿಷ್ಟ ಜಾತಿಯಲ್ಲಿರುವಂತಹ ನಾಯಕರು ಅವರು ಟಚಬಲ್ಸ್. ಇಲ್ಲಿ ಅನ್ಟಚಬಲ್ಸು ವಲಯ ಮತ್ತು ಮಾದಿಗ ಜನಾಂಗಗಳು ಮಾತ್ರನೇ. ಇನ್ನು ಇರುವಂತಹ ಎಲ್ಲ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬರುವಂತಹ ಎಲ್ಲ ಜಾತಿಗಳು ಕೂಡ ಟಚಬಲ್ಸ್, ಅಂದರೆ ಅವರು ಎಲ್ಲ ಸಮಾಜದ ಜೊತೆ ಕೂಡ ಬೆರೀತಾರೆ. ಬರೀ ಪರಿಶಿಷ್ಟ ಜಾತಿಯಲ್ಲಿ ವಲಯರನ್ನ ಮತ್ತು ಛಲವಾದಿಗಳನ್ನ, ನಮ್ಮ ಮಾದಿಗ ಮತ್ತು ಉಪಜಾತಿಗಳನ್ನು ಮಾತ್ರ ಇವರು ಪರಿಶಿಷ್ಟ ಜಾತಿ SC ಅಂತ ನಮ್ಮನ್ನು ಕರೀತಾ ಇದ್ದಾರೆ. ನಮ್ಮ ವಾದನೂ ಇಷ್ಟೇ, ಸರಿ ನಮ್ಮನ್ನು ಕರೀತಾ ಇದ್ದೀರಿ ಸಂತೋಷ. ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗಳ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ವರ್ಗೀಕರಣ ಮಾಡಿಕೊಡಿ ಅಂತ, ಡಿವೈಡ್ ಮಾಡಿಕೊಡಿ ಅಂತ ನಮ್ಮ ವಾದ. ಆ ಡಿವೈಡ್ ಮಾಡಿದ್ದಾದಮೇಲೆ ಆ ಜನಸಂಖ್ಯೆ ಎಷ್ಟಿದೆ ಅಷ್ಟು ಪ್ರಾಧಾನ್ಯತೆ ರಾಜಕಾರಣದಲ್ಲಿ, ಶಿಕ್ಷಣದಲ್ಲಿ, ಎಲ್ಲದರಲ್ಲೂ ಕೂಡ ನಮಗೆ ಆದ್ಯತೆ ಸಿಗ್ತದೆ. ಈಗ ಒಂದು ಬುಟ್ಟಿಯಲ್ಲಿ ಎಲ್ಲನ ಹಾಕ್ಬಿಟ್ಟು ಅದನ್ನು ನೀವು ಯಾರು ಬಲಿಡ್ರಿದೆ ಅವ್ರು ತಗೊತಾ ಇದ್ದಾರೆ ಮೀಸಲಾತಿಯನ್ನು. ಬಹುಸಂಖ್ಯಾತರು ಸಿಗ್ತಾಯಿಲ್ಲ, ಜೊತೆಗೆ ನಾವು ಅಷ್ಟು ಕೇಪಬಲ್ ಆಗಿ ಈ ರಾಜ್ಯದಲ್ಲಿ ರಾಜಕೀಯವಾಗಿ ಆಗಿರ್ಬೋದು, ಆರ್ಥಿಕವಾಗಿ ನಾವಿನ್ನೂ ಬೆಳೆದಿಲ್ಲ. ಆ ಅವಕಾಶ ನಮ್ಗೆ ಇದುವರೆಗೂ ರಾಜ್ಯ ಸರ್ಕಾರ ಯಾವುದು ಕಲ್ಪಿಸ್ಕೊಟ್ಟಿಲ್ಲ.
ಯಾರು ಸಿದ್ದರಾಮಯ್ಯನವರು JDS ಬಿಟ್ಟು ಕಾಂಗ್ರೆಸ್ಗೆ ಬಂದಾಗ ಅವರ ಜೊತೆಯಾಗಿ ಇವರು ಎಸ್ ಸಿ ಮಹದೇವಪ್ಪರು ಬಂದಿದ್ದು ಅವ್ರ ಬಲಗೈ ಬಂಡ ಅಂತ ಇವತ್ತು ಇಡೀ ರಾಜ್ಯ ಹೇಳ್ತಾ ನಾವು ಹೇಳ್ತಾ ಇರೋದಲ್ಲ, ಇಡೀ ರಾಜ್ಯ ಹೇಳ್ತಾ ಇದೆ. ಹಾಗಾಗಿ ನಮ್ಮನ್ನು ಕೂಡ ಸಾಮಾಜಿಕವಾಗಿ ನಿಮ್ಮ ಜೊತೆ ನಮ್ಮ ಸಮಾಜವನ್ನು ತಗೊಂಡೋಗಿ ಅನ್ನೋದೇ ನಮ್ಮ ಒಂದು ಧ್ಯೇಯ ಅಷ್ಟೇ. ಅಲ್ಟಿಮೇಟ್ಲಿ ಇದೇ ಅವಧಿನಲ್ಲಿ ಮುನಿಯಪ್ಪ ಅವ್ರಿಗೆ CM ಮಾಡಬೇಕು, ಮಾಡಿ, ನಿಮ್ಮ ಅಚಲವಾದ ನಿರ್ಧಾರ ಇದು. ಹೌದು, ಮಾಡಿ. ಈ ವಿಚಾರದಲ್ಲಿ ನಿಮ್ಮ ಸಚಿವರು ಮುನಿಯಪ್ಪ ಅವರೇ ಎಲ್ಲೋ ನಾನು CM ಆಗ್ತೀನಿ ಅಂತ ಕೇಳ್ತಾ ಇಲ್ವಲ್ಲ ಸರ್, ನೀವು ಕೇಳ್ತಾ ಇದ್ದೀರಿ? ಈಗ ನಾವು KH ಮುನಿಯಪ್ಪನವರ ಪರ ಅಲ್ಲ, ನನ್ನ ಜಾತಿಯ ಪರ, ನನ್ನ ಜಾತಿಯಲ್ಲಿ ಸೀನಿಯಾರಿಟಿ ಅವ್ರಿಗಿರೋದ್ರಿಂದ ಅವ್ರ ಹೆಸರನ್ನು ಹೇಳ್ತಾ ಇದ್ದೀವಿ. ನಾವು KH ಮುನಿಯಪ್ಪನ ಪರ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದಿಲ್ಲ, ನನ್ನ ಸಮಾಜದ ಪರ 30 ವರ್ಷದಿಂದ ಮಾಡ್ಕೊಂಬಂದಿದ್ದು ಈಗಲೂ ಮಾಡ್ತೀವಿ. ಆ ಅರ್ಹತೆ ಕೇಪಬಲ್ ಯಾರಿದ್ದಾರೆ ಈ ರಾಜ್ಯದಲ್ಲಿ? KH ಮುನಿಯಪ್ಪರು ಇದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ನಮ್ಮ ವಾದ ಅಷ್ಟೇ. ನಿಮ್ಮ ಸಂಘಟನೆ ರಾಷ್ಟ್ರದ ಅಧ್ಯಕ್ಷರು ಬರ್ತಾರೆ ವರ್ಣದಿಂದ ವಿಧಾನಸಭಾ ಪಾದಯಾತ್ರೆಗೆ. ವರ್ಣದಿಂದ ಮುಖ್ಯಮಂತ್ರಿಗಳ ಮನೆ ಹತ್ರದಿಂದ ಯಾಕಂದ್ರೆ ಅದಕ್ಕೊಂದು ಇತಿಹಾಸ ಇದೆ. ಈ ದೇಶದಲ್ಲಿ ಪರಿಶಿಷ್ಟ ಜಾತಿ SCಗಳಲ್ಲಿ ಮೊದಲ ಪಾದಯಾತ್ರೆನ ಸ್ಟಾರ್ಟ್ ಮಾಡಿದ್ದೆ ಗೌರವ ಮಂದಕೃಷ್ಣ ಮಾದಿಗ. ಈ ದೇಶದಲ್ಲಿ ಯಾವುದೇ ರಾಜಕೀಯ ಪಾರ್ಟಿನೂ ಇದುವರೆಗೂ ಮಾಡಿಲ್ಲ. ಇವರು ಮಾಡಿದ ಮೇಲೆ 1994ರಲ್ಲಿ ಇವರು ಮಾಡಿದ ಮೇಲೆ ಎಲ್ಲ ಒಂದು ರಾಜಕಾರಣಿಗಳು ಕೂಡ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ರು. ಪಾದಯಾತ್ರೆಗೆ ಅವರಿಗೆ ವಿಶೇಷವಾದಂತಹ ಅನುಭವ ಇದೆ. ಅವರೇನೆ ವರ್ಣದಿಂದ ಅವರೇನು ಮುಖ್ಯಮಂತ್ರಿಗಳ ಮನೆಯಿಂದ ವಿಧಾನಸೌಧಕ್ಕೆ ಲಕ್ಷಾಂತರ ಜನ ಮಾದಿಗರು ತಗೊಂಡೋಗಿ ಮುತ್ತಿಗೆ ಹಾಕುವಂಥ ಅದನ್ನು ಇವ್ರಿಗೆ ಒಂದು ತಿಂಗಳ ಗಡುವನ್ನು ಕೊಟ್ಟಿದ್ದೀವಿ ಅಲ್ಲ. ಈಗ ನಮ್ಮ ರಾಷ್ಟ್ರ ನಾಯಕರು ಅದನ್ನು ಸಮಯ ನಿಗದಿಪಡಿಸಿ ನಮಗೆ ವಿಚಾರವನ್ನು ನಾವೆಲ್ಲರೂ ಕೂಡ ರಾಜ್ಯ ಸಮಿತಿ ತೀರ್ಮಾನ ತಗೊಂತೀವಿ. ಈಗ ನಾವು ಮೌಖಿಕವಾಗಿ ಈಗ ಹೇಳೋಗ್ತಾ ಇದ್ದೀವಿ. ಒಂದು ವೇಳೆ ನೀವೇನಾದರೂ ನಮ್ಮನ್ನು ಕಡೆಗಣಿಸಿದ್ದೆ ಆದರೆ ಈ ಹೋರಾಟವನ್ನು ನೀವು ಕಣ್ಣಲ್ಲಿ ನೋಡ್ತೀರಿ, ಇದು ನಿಮ್ಮ ಪಕ್ಷಕ್ಕೆ ನಿಮಗೆ ದೊಡ್ಡ ಹೊಡೆತ ಆಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸಚಿವ ಸಂಪುಟದ ಈಗ ರಿಷಫಲ್ ಮಾಡ್ತಾ ಇದ್ದಾರೆ, 8 ಜನ ಕೈ ಬಿಟ್ಟು ಬೇರೆ ತೊಗೊಳ್ತೀನಿ ಅಂತ. ನಿಮ್ಮ ಸಮಾಜದ ಮತ್ತಷ್ಟು ಜನ ಏನಾದರೂ ಸಚಿವ ಸಂಪುಟಕ್ಕೆ ತೊಗೊಳ್ಳಿ ಅಂತ ಹೇಳ್ತೀರಾ? ಆ ಥರದ್ದು ಯಾರಿದ್ದಾರೆ ರೇಸಲ್ಲಿ ಯಾರಿದ್ದಾರೆ ಅಂತ? ಸರ್, ಈಗ ನೀವೇ ಪತ್ರಿಕಾ ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೀರಿ, ಏನು RB ತಿಮ್ಮಾಪುರವರು ಹಗರಣ ಮಾಡಿಬಿಟ್ಟಿದ್ದಾರೆ, ಹಾಗೆ ಮಾಡಿಬಿಟ್ಟಿದ್ದಾರೆ, ಕೈ ಬಿಡ್ತಾ ಇದ್ದಾರೆ ಅಂತ. ಕೈ ಬಿಡೋ ಮನಸ್ಥಿತಿ ನೀವಿರೋವಾಗ ನಮ್ಮ ಶಾಸಕರನ್ನ ಮಂತ್ರಿಗಳನ್ನಾಗಿ ಮಾಡ್ತೀರಂತ ನಮಗೆ ನಂಬಿಕೆ ನಿಮ್ಮ ಮೇಲೆ ಇಲ್ಲ. ಅಬಕಾರಿ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡುವಂಥ ಪರಿಸ್ಥಿತಿ ಬಂದಿದೆ, ಸಾವಿರಾರು ಕೋಟಿ ಹಗರಣ ಆಗಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಈಗ ಮಾದಿಗರಿಗೆ ಒಂದು ವೇಳೆ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇನೆ, ಶಿಕ್ಷೆ ಆಗಲಿ, ನಮ್ಮ ಅಭ್ಯಂತರ ಇಲ್ಲ. ಆದರೆ ಮಾದಿಗರನ್ನು ನೀವು ಕಡೆಗಣಿಸಿ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಏನಾದರೂ ನಮ್ಮ ಸ್ಥಾನಗಳು ಕಿತ್ಕೊಂಡಿದ್ದೆ ಆದರೆ ಮಾದಿಗರ ತಾಕತ್ತು ನಿಮಗೆ ಗೊತ್ತಾಗ್ತದೆ. 100% ತೋರಿಸ್ತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ, ತೋರಿಸ್ತೀವಿ. ಈಗಾಗಲೇ ಸರ್, ರಾಜ್ಯ ಸರ್ಕಾರ ಇದೆ, ಹೋಮ್ ಮಿನಿಸ್ಟರ್ ಅವ್ರ ಕೈಲಿದೆ, ಅವ್ರ ಕೈಲಿ ಎಲ್ಲ ಅಧಿಕಾರಗಳಿರುತ್ತೆ. ನಿಮ್ಮ ಮೇಲೆ ಸುಳ್ಳು ಕೇಸ್ಗಳಾಗ್ತಕ್ಕಂಥದ್ದು, ನಿಮ್ಮನ್ನು ಹಿಡಿತಕ್ಕೆ ತಗೊಳ್ತಕ್ಕಂಥದ್ದು, ಅದೆಲ್ಲ ಪ್ರಯತ್ನ ಆಗಲ್ವ ಅಂತ? ಈಗಾಗಲೇ ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಹಾಕಿದ್ದಾರೆ, ಜೈಲಿಗೂ ಕಳಿಸಿದ್ದಾರೆ. ಅಲ್ಲ, ಅಧಿಕಾರಿಗಳು ವ್ಯವಸ್ಥೆ, ನಾವು ಯಾವುದಕ್ಕೂ ಭಯ ಬೀಳೋ ಪ್ರಶ್ನೆ ಇಲ್ಲ. ಹಾಗಾಗಿ ನಮ್ಮದೇ ದೊಡ್ಡ ಶಕ್ತಿ ಇದೆ ನನ್ನ ಸಮಾಜದ್ದು. ಅವ್ರು ಎಷ್ಟು ಕೇಸ್ ಹಾಕ್ಕೊಂತಾರೆ ಹಾಕ್ಕೊಳ್ಳಿ, ನಾವು ಸಂವಿಧಾನದ ಅಡಿಯಲ್ಲೇ ಮಾತಾಡ್ತಿರೋದು. ಇವತ್ತು ನಾವು ಸಂವಿಧಾನದ ಅಡಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಗೌರವ ಕೊಡಬೇಕು ಅದನ್ನು ಕೊಟ್ಟೇ ಮಾತಾಡ್ತಿದ್ದೀವಲ್ಲ. ಇಲ್ಲಿ ತನಕ ದಲಿತ ಸಮುದಾಯದ ಒಂದು ಮಾಸ್ ಓಟ್ ಏನಿದೆ, ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣದ ಇತಿಹಾಸವನ್ನು ನೋಡ್ಕೊಂಡು ಬಂದಾಗ ಬಲ್ಕಾಗಿ ಕಾಂಗ್ರೆಸ್ಗೆ ಹೋಗಿದೆ. ಇಂಡಿಯನ್ ಡೆಮಾಕ್ರಸಿ, ಪ್ರಜಾತಂತ್ರ ವ್ಯವಸ್ಥೆ ನೋಡಿದಾಗ ಈ ಒಂದು ವಿಚಾರವನ್ನು ಅರಿತು RSSನ ಕೆಲವೊಂದು ಬುದ್ಧಿವಂತರುಗಳು ಒಳಮಾಸಲಾತಿ ಅಸ್ತ್ರವನ್ನು ಪ್ರಯೋಗ ಮಾಡಿ ದಲಿತರನ್ನೇ ಇಬ್ಬಾಗ ಮಾಡ್ತಕ್ಕಂಥ ಒಂದು ಹುನ್ನಾರವನ್ನು ನಡೆಸ್ತಿದ್ದಾರೆ ಅನ್ನೋದು ದೊಡ್ಡ ಚರ್ಚೆ ನಡೀತಾ ಇದೆ. ಇದು ನಿಜನ? RSSನವರು ಅವರು ಇವರು ವಿಭಾಗ ಮಾಡಿದ್ರು ಅನ್ನೋದಕ್ಕಿಂತ ನಮ್ಮ ಭಾಗ ನಮಗೆ ಕೊಟ್ಬಿಡಿ, ನಮ್ಮ ಶೇರ್ ನಮಗೆ ಕೊಟ್ಬಿಡಿ. ನಮ್ಮ ಶೇರ್ನ ಈಗ BJP ಅವರು ಈಗ ವಿರೋಧ ಪಕ್ಷದಲ್ಲಿದ್ದಾರೆ, ಮಾದಿರಿಗೆ ಒಳ ಮೀಸಲಾತಿ ಕೊಡಿ, ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಂತ ಅವರು ಒಂದು ಸಬ್ಜೆಕ್ಟ್ ಮೇಲೆ ಬರ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂದಾಗಲಿಂದ ದಲಿತರಲ್ಲಿ ದಾಯಾದಿ ಕಲಾ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಅಣ್ಣ ತಮ್ಮಂದ್ರಲ್ಲ ಸರ್, ಈಗ ತಂದೆ ಆಸ್ತಿಯಲ್ಲಿ ಅಣ್ಣ ತಮ್ಮಂದರು ಭಾಗ ಸರಿ ಸಮವಾದ ಪಾಲು ತಗೊಳ್ಳೋದಕ್ಕೆ ನಿಮ್ಮ ಅಭ್ಯಂತರ ಏನು? ಯಾಕೆ ನೀವು ಅಷ್ಟೊಂದು ಕ್ರೂರವಾಗಿ ವರ್ತನೆ ಮಾಡ್ತಾಯಿದ್ದೀರಿ? ಒಂದೇ ತಾಯಿ ಮಕ್ಕಳಂತ ನೀವು ಹೇಳ್ತಾಯಿದ್ದೀರಿ, ಸರಿ, ತಂದೆ ಆಸ್ತಿಯಲ್ಲಿ ನಾವೆಲ್ಲರೂ ಕೂಡ ಸರಿಯಾದ ಭಾಗನ ತಗೊಳ್ಳೋಣ. ಬಲಾಢ್ರಿಗೊಂದು ನ್ಯಾಯ, ಪಾಪ ಅಮಾಯಕರಿಗೊಂದು ನ್ಯಾಯ ಯಾಕೆ ಮಾಡ್ತಾಯಿದ್ದೀರಿ ನೀವು ಅಲ್ವಾ? ಬಲಾಢ್ರಿಗೊಂದು ನ್ಯಾಯ, ಈಗ ಒಂದೇ ತಾಯಿ ಮಕ್ಕಳು ಅಂತ ಇದ್ದೀವಿ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದ ಅಡಿಯಲ್ಲಿ ಬರುವಂತಹ ರಿಸರ್ವೇಷನಲ್ಲಿ ನಾವು ಜನಸಂಖ್ಯೆ ಆಧಾರದ ಮೀಸಲಾತಿಯನ್ನು ಸಮಾನವಾಗಿ ಹಂಚ್ಕೊಳ್ಳೋಣ. ಸರ್, ಈಗ ಸಿದ್ದರಾಮಯ್ಯನವರು ಸಿದ್ದರಾಮೋತ್ಸವ ಆಯಿತು, ಈಗ ಮತ್ತೆ ಹಾಸನದಲ್ಲಿ
ಮತ್ತೊಂದು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತಿದ್ದಾರೆ. ನೀವು ಮುನಿಯಪ್ಪ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ಬಯಸ್ತಾ ಇದ್ದೀರಿ. ಹೈಕಮಾಂಡ್ ಆಗ್ಬೋದು ಅಥವಾ ರಾಜ್ಯದ ಜನತೆಗೆ ಅವರ ಶಕ್ತಿ ಪ್ರದರ್ಶನ ಅನ್ನೋದು ಒಂದು ಸಂಪ್ರದಾಯವಾಗಿ ನಡ್ಕೊಬಂದಿದೆ. ಮುನಿಯಪ್ಪ ಅವರ ಶಕ್ತಿ ಪ್ರದರ್ಶನ ಯಾವ ಜಿಲ್ಲೆಯಲ್ಲಿ ಯಾವಾಗ ಆಗುತ್ತೆ ಅಂತ ಹೇಳಿ. ಸರ್, ಈಗ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ನಿಮ್ಗೆ ಇನ್ನೊಂದು ಇದಿರಲಿ, ದಲಿತ ಮುಖ್ಯಮಂತ್ರಿ ಅನ್ನೋ ವಿಚಾರಕ್ಕೆ ಬಂದಾಗ KH ಮುನಿಯಪ್ಪ ಅವರು ಪರಿಗಣಿಸಬೇಕು ನಮ್ಮ ಒತ್ತಾಯ. ಅದರ ಜೊತೆಗೆ ನೀವು ಹೇಳ್ತಾ ಇದ್ದೀರಿ ಮಾದಿಗರ ಶಕ್ತಿ ಪ್ರದರ್ಶನ ಆಗಬೇಕು ಅಂತ. ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಈಗ ವರ್ಣದಿಂದ ಸ್ಟಾರ್ಟ್ ಮಾಡ್ತಾ ಇರೋದು ನಾವು. ಎಸ್, ಮಾಡಿ ತೋರಿಸ್ತೀವಿ. ಇಲ್ಲಿಂದ ಮೈಸೂರಿಂದ ಬೆಂಗಳೂರು ತನಕ ಜನಸಾಗರ ಹೇಗಿರುತ್ತೆ ಅನ್ನೋದು ನೀವು ನೋಡ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ದೇವರಾಜುರವರ ಮಾತು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡ ಹಗರಣದಿಂದ ಈಚೆ ಬಂದರು, ಬೈ ಎಲೆಕ್ಷನಲ್ಲಿ ಗೆದ್ದರು. ಸಿದ್ದರಾಮಯ್ಯ ಅವರ ಒಂದು CM ಸ್ಥಾನವನ್ನು ಯಾರು ಟಚ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಚರ್ಚೆ ನಡೀತಾ ಇದೆ. ಡಿಸೆಂಬರ್ 5ಕ್ಕೆ HD ದೇವೇಗೌಡರವರ ಭದ್ರಕೋಟೆಯಲ್ಲಿ ಅಹಿಂದ ಸಮಾವೇಶ ಆಗ್ತಿದೆ. ಇದರ ನಡುವೆ ಈಗ KH ಮುನಿಯಪ್ಪ ಅವರ ಸಚಿವ ಸಂಪುಟದಲ್ಲೇ ಇರತಕ್ಕಂಥ ಸಚಿವರು, ಅವರ ಒಂದು ಅಭಿಮಾನಿಗಳು, ಅವರ ಸಮುದಾಯದವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ, ಅವರ ವಾಸದ ಮನೆಯಿಂದ ನಾವು ವರುಣಾದಿಂದ ವಿಧಾನಸಭೆವರೆಗೂ ಕೂಡ ಚಳುವಳಿಯನ್ನು ಮಾಡ್ತೀವಿ. ಮಾದಿಗ ಸಮುದಾಯದ ಸಂಘಟನೆ ಮತ್ತು ಶಕ್ತಿ ಏನು ಎಂಬುದನ್ನು ಅವರಿಗೆ ತೋರಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.